ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಮುಂಗಾರು ಪ್ರಾರಂಭವಾಗಿದೆ. ಈಗ ಎಲ್ಲ ರೈತರಿಗೂ ಕೂಡ ಉತ್ತಮ ಬಿತ್ತನೆ ಬೀಜ, ಅದಕ್ಕೆ ಬೇಕಾಗಿರುವಂತಹ ಪೂರಕ ಪರಿಕರಗಳು ಹಾಗೂ ಉತ್ತಮ ಗುಣಮಟ್ಟದ ಸಸಿಗಳು ಲಭ್ಯತೆ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿಯಲ್ಲಿ ಬರುವಂತಹ ICR ಕೃಷಿ ವಿಜ್ಞಾನ ಕೇಂದ್ರ KVK ಮಾಗಡಿ, ಚಂದುರಾಯನಹಳ್ಳಿಯಲ್ಲಿರುವಂತಹ ಮಾಗಡಿಯಲ್ಲಿ ಇದೇ 12ನೇ ತಾರೀಕು ಶುಕ್ರವಾರ, ಇದೇ ಶುಕ್ರವಾರ ನಾವು ಮುಂಗಾರು ತಾಂತ್ರಿಕ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಆಂದೋಲನವು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಹಾಗೆ ಅರಣ್ಯ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳನ್ನು ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಇಲಾಖೆಗಳಲ್ಲಿ ಈ ಒಂದು ಮುಂಗಾರಿಗೆ ರೈತರಿಗೆ ಅವಶ್ಯಕತೆ ಆಗಿರುವಂತಹ ಮಾಹಿತಿ ಆಗಿರ್ಬೋದು, ತಾಂತ್ರಿಕತೆಗಳಾಗಿರ್ಬೋದು, ಹಾಗೆ ಅದಕ್ಕೆ ಪೂರಕವಾದಂತಹ ಪರಿಕರಗಳು, ಈಗ ಬಿತ್ತನೆ ಬೇಕಾಗಿರುವಂತಹ ಉತ್ತಮ ಗುಣಮಟ್ಟದ ಬೀಜಗಳು ಆಗಿ ತೊಗರಿ, ಅವರೇ ಆಗಿರ್ಬೋದು, ಹಾಗೆ ತೋಟಗಾರಿಕಾ ಉತ್ತಮ ಸಸಿಗಳು, ಈಗ ನಮ್ಮ KVKಯಲ್ಲಿ ಸಿಗುವಂತಹ ತೆಂಗು, ಏಲಕ್ಕಿ, ನಿಂಬೆ, ನುಗ್ಗೆ, ಕರಿಬೇವು, ಈ ರೀತಿ ಉತ್ತಮ ಸಸಿಗಳು. ಅದಲ್ಲದೆ ನಮಗೆ ತೋಟಗಾರಿಕಾ ಇಲಾಖೆ ಇನ್ನಿತರ ಇಲಾಖೆಗಳಲ್ಲಿ ಸಿಗುವಂತಹ ಪೂರಕ ಮಾಹಿತಿ ಮತ್ತು ತಾಂತ್ರಿಕತೆಗಳನ್ನು ಒಂದೇ ಸೂರಿನಡಿಯಲ್ಲಿ, ಈಗ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅವಶ್ಯಕತೆ ಇರುವಂತಹ ತಾಂತ್ರಿಕತೆ ಮತ್ತು ಪರಿಕರಗಳನ್ನು ಒಂದೇ ಸೂರಿನಡಿ ಒದಗಿಸುವಂತಹ ಒಂದು ಕಾರ್ಯಕ್ರಮ ಅಂತ ಅಂದರೆ ಈ ಮುಂಗಾರು ತಾಂತ್ರಿಕ ಆಂದೋಲನ. ನಾವೊಂದು ಇದೇ ಹಿಂದೆ ಹಸಿರೆಲೆ ಗೊಬ್ಬರದ ಬಗ್ಗೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋವನ್ನು ಮಾಡಿದಾಗ ಸಾಕಷ್ಟು ರೈತರು ನಮ್ಮಲ್ಲಿ ಕೇಳಿದರು, ಹಸಿರೆಲೆ ಬೀಜಗಳು ಸಿಗುತ್ತಾ, ಎಲ್ಲಿ ಸಿಗುತ್ತೆ, ನಿಮ್ಮಲ್ಲಿ ಸಿಗುತ್ತಾ ಅಂತ. ಈ ಒಂದು ಉತ್ತಮ ಅವಕಾಶ ರೈತರು ನಮ್ಮಲ್ಲಿ 12ನೇ ತಾರೀಕು ಬಂದಿದ್ದೆ. ಅದರಲ್ಲಿ ಹಸಿರೆಲೆ ಗೊಬ್ಬರಗಳು, ಈಗ ನಾವೇನು ಖೇತ್ ಬಚಾವೋ ಅಭಿಯಾನದಲ್ಲಿ ಮಣ್ಣನ್ನು ಸುರಕ್ಷಿತವಾಗಿಟ್ಕೋಬೇಕು, ಫಲವತ್ತಾಗಿ ಮಾಡ್ಕೋಬೇಕು, ಅದರ ಜೈವಿಕ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಅಂತ ಅಂದರೆ ಜೈವಿಕ ಗೊಬ್ಬರಗಳು ಹಾಗೂ ಹಸಿರೆಲೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸಿ ಅಂತ ಹೇಳ್ತೀವಲ್ಲ, ಈ ಹಸಿರೆಲೆ ಗೊಬ್ಬರಗಳು ಮುಖ್ಯವಾಗಿ ಡಯಾಂಚಮ್ ಮತ್ತು ಸನ್ಹೆಂಪ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಇದೇ 12ನೇ ತಾರೀಕು ಬಂದರೆ ಸಿಗುತ್ತೆ. ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು ಟ್ರೈಕೋಡರ್ಮಾ, ಅಸಿಟೋಬ್ಯಾಕ್ಟರು, ಸುಡೋಮೋನಾಸ್, ಇದೆಲ್ಲ ಒಂದು ಜೈವಿಕ ಗೊಬ್ಬರಗಳು ರೈತರಿಗೆ ಸಿಗ್ತಾ ಇದೆ. ಎಲ್ಲ ಸಂಸ್ಥೆಗಳು ಒಗ್ಗೂಡಿ ಈ ಒಂದು ಮುಂಗಾರು ತಾಂತ್ರಿಕ ಆಂದೋಲನವನ್ನು ನಾವು ರೈತರಿಗೋಸ್ಕರ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಶುಕ್ರವಾರ 12ನೇ ತಾರೀಕು ದಯಮಾಡಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು.